ಕೇಂದ್ರ ಸರ್ಕಾರದಂತೆ ರಾಜ್ಯ ಸರ್ಕಾರವು ನಡೆದುಕೊಳ್ಳಬೇಕು. ಸೊ ಇದು ನನ್ನ ಅಭಿಪ್ರಾಯ. ಸಂಪುಟದಲ್ಲಿರುವಂತಹ ಒಬ್ಬ ಸಚಿವರು ನನ್ನ ಅಭಿಪ್ರಾಯ ಅಂತ ಹೇಳ್ತಾರೆ. ಆದರೆ ಶಿಕ್ಷಣ ಸಚಿವರು ನಿರ್ಧಾರ ಪ್ರಕಟಿಸ್ತಾರೆ ಅಂತಾರೆ. ಮಳವಳ್ಳಿಯಲ್ಲಿ ಕಂದಾಯ ಸಚಿವ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ರಾಜ್ಯದಲ್ಲೂ ದ್ವಿತೀಯ ಪಿಯುಸಿ ರದ್ದಾಗಲಿ, ಪರೀಕ್ಷೆ ರದ್ದಾಗಲಿ ಅಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಂತೆ ರಾಜ್ಯ ಸರ್ಕಾರ ನಡೆದುಕೊಳ್ಬೇಕು. ನೀವೇ ಇರೋದಲ್ವೇನ್ರಿ ಸಚಿವ ಸ್ಥಾನದಲ್ಲಿ? ನೀವೇ ಸಂಪುಟದಲ್ಲಿರೋರು ತಾನೇ? ಇಲ್ಲ ನಾವು ಹೇಳ್ತೀವಿ, ಕೇಂದ್ರ ಹೇಳಿದಾಗೆ ನಾವು ಅದನ್ನೇ ಮಾಡ್ತೀವಿ ಅಂತ ಹೇಳಕ್ಕಾಗ್ತಿಲ್ಲ ಅವರಿಗೆ. ಇದು ನನ್ನ ಅಭಿಪ್ರಾಯ ಅಂತೇಳಿ. ಅಯ್ಯೋ, ಇದು ಕರ್ಮ. ನಮ್ಮ ನಮ್ಮ ರಾಜ್ಯದಲ್ಲಿರುವಂತಹ ಸರ್ಕಾರದ ಸಚಿವರ ಕತೆ ಕೇಳಿಕೊಳ್ಳಿ. ಒಂದು ಸರ್ಕಾರದಲ್ಲಿರುವಂತಹ ಸಚಿವರು ಕೇಂದ್ರ ಸರ್ಕಾರದಂತೆ ರಾಜ್ಯ ಸರ್ಕಾರವೂ ನಡೆದುಕೊಳ್ಳಬೇಕು, ಇದು ನನ್ನ ಅಭಿಪ್ರಾಯ ಅಂತ ಹೇಳೋ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದಾರೆ ಅಂತಂದ್ರೆ ಅವ್ರಿಗೆ ಆ ಸರ್ಕಾರದಲ್ಲಿ ಮಾತಿಗೆ ಬೆಲೆ ಅಂತ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕು, ಅಥವಾ ಅವ್ರು ಹೇಳಿದರೆ ಎಲ್ಲಿ ಸರ್ಕಾರದಲ್ಲಿ ಏನಾದರೂ ಆಗ್ಬಿಡುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು, ಅಥವಾ ಅವರಿಗೆ ಈ ವಿಚಾರವನ್ನು ಹೇಳುವಂತಹ ಪ್ರಬಲವಾಗಿರುವಂಥ ಶಕ್ತಿ ಆ ಸಚಿವರಿಗೆ ಇಲ್ವಂತ ಅರ್ಥ ಮಾಡ್ಕೋಬೇಕು. ಏನಂತ ಅರ್ಥ ಮಾಡ್ಕೊಳ್ಬೇಕು ಇದನ್ನು? ಅವ್ರ ಅಭಿಪ್ರಾಯವನ್ನು ಹೇಳಿದಾರಂತೆ. ಅವರೇ ಸರ್ಕಾರದಲ್ಲಿ ಇದ್ಕೊಂಡು, ಅವರೇ ಸಚಿವರಾಗಿದ್ಕೊಂಡು ರಾಜ್ಯದಲ್ಲೂ ದ್ವಿತೀಯ ಪಿಯುಸಿ ಪರೀಕ್ಷೆ ರದ್ದಾಗಲಿ ಅಂತ ಹೇಳ್ತಾ ಇದ್ರು. ಯಾರಿಗೆ ಹೇಳ್ತಾ ಇದ್ರು? ಜನ ಇನ್ಯಾರಿಗೆ ಹೇಳಬೇಕು? ಉಳಿದಂಥವ್ರು ಇನ್ಯಾರಿಗೆ ಹೇಳಬೇಕು? ನೀವೇ ಸಚಿವರಿಂಗೆಲ್ಲ ಹೇಳಕ್ಕೆ ಶುರು ಮಾಡಿದರೆ ಇದು ನನ್ನ ಅಭಿಪ್ರಾಯ ಅಂತ ಹೇಳ್ತಾರೆ. ಅಂದರೆ ಒಬ್ರಿಗೊಬ್ರಿಗೆ ತಾಳತಂತ್ರ ಇಲ್ವಾ ನಿಮಗೆ? ಒಬ್ರಿಗೊಬ್ರಿಗೆ ಹೊಂದಾಣಿಕೆ ಇಲ್ವಾ? ಒಗ್ಗಟ್ಟಾಗಿ ನೀವು ನಿಂತ್ಕೊಳ್ಳುವಂಥದ್ದು ಶಕ್ತಿನೇ ಇಲ್ವಾ? ಕೇಂದ್ರದ ರೀತಿಯಲ್ಲಿ ರಾಜ್ಯವು ಪಾಲಿಸಬೇಕು, ಹೇಳಿ ಅದನ್ನು ನಡೆದುಕೊಳ್ಬೇಕು ಅನ್ನೋದನ್ನು ನೀವೇ ಪಾಲಿಸಬೇಕಾಗಿರೋರು, ಇನ್ಯಾರು? ಅದೇ ನನ್ನ ಅಭಿಪ್ರಾಯ ಅಂತ ಹೇಳ್ತೀರಾ ಒಬ್ಬ ಸಚಿವರಾಗಿದ್ಕೊಂಡು. ಶಿಕ್ಷಣ ಸಚಿವರು ನಿರ್ಧಾರ ಪ್ರಕಟಿಸ್ತಾರೆ ಅಂತೇಳಿ. ರಾಜ್ಯದ ಸರ್ಕಾರದಲ್ಲಿ ನೀವೇ ಇದ್ದೀರಲ್ವ ಸಚಿವರಾಗಿ, ಅದು ಕಂದಾಯ ಸಚಿವರಾಗಿ. ಆಯ್ತು, ಅಟ್ಲೀಸ್ಟು ಇಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ, ಕೇಂದ್ರ ಏನು ಮಾಡಿದೆಯೋ ಅದನ್ನೇ ರಾಜ್ಯವು ಕೂಡ ಪಾಲಿಸಬೇಕು, ಅದನ್ನು ಪಾಲಿಸ್ತೀವಿ ಅಂತ ಹೇಳುವಂಥ ಮಾತೇ ಬರಲ್ಲ. ನನ್ನ ಅಭಿಪ್ರಾಯ, ಎಲ್ಲರೂ ಅವರವ್ರ ಪರ್ಸ್ನಲ್ ಅಭಿಪ್ರಾಯ ಹೇಳ್ಕೊಂಡು ಹೋಗ್ಬಿಡಿ ಸಚಿವರಾಗಿದ್ಕೊಂಡು. ಇನ್ನೆದಕ್ಕೆ ಮಂತ್ರಿ ಆಗಿರಬೇಕು ಅಂತ ನೀವು? ಇನ್ನೆದಕ್ಕೆ ಸರ್ಕಾರವನ್ನು ನಡೆಸಬೇಕು ನೀವು? ಕೇಂದ್ರ ಸರ್ಕಾರದಂತೆ ರಾಜ್ಯ ಸರ್ಕಾರವು ನಡೆದುಕೊಳ್ಳಬೇಕು, ಇದು ನನ್ನ ಅಭಿಪ್ರಾಯ. ನೀವೇ ಸರ್ಕಾರದಲ್ಲಿ ಇದ್ಕೊಂಡು, ನೀವೇ ಸಚಿವರಾಗಿದ್ಕೊಂಡು ನೀವೇ ಇಂಥ ಸ್ಟೇಟ್ಮೆಂಟನ್ನು ಕೊಟ್ಟರೆ ಯಾರಿಗೆ ಹೇಳೋದಿನ್ನು? ಮಳವಳ್ಳಿಯಲ್ಲಿ ಹೇಳಿರೋದು ಇದು ಕಂದಾಯ ಸಚಿವ ಅಶೋಕ್ ಅವರು. ಮಾಡಬೇಕು, ದೇಶದಲ್ಲಿ ಏನಾಗಿದೆಯೋ ರಾಜ್ಯದಲ್ಲೂ ಹಾಗೆ ಮಾಡಿದ್ರೆ ಒಳ್ಳೆಯದು. ಅದು ಶಿಕ್ಷಣ ಸಚಿವರ ಜೊತೆ ಮಾತಾಡ್ತೀನಿ, ಅವರು ಜೊತೆ ಮಾತಾಡಿದ್ಮೇಲೆ ನಿಮ್ಗೆ ತಿಳಿಸ್ತೀನಿ. ಮಾಡಬೇಕು, ದೇಶದಲ್ಲಿ ಏನಾಗಿದೆಯೋ ರಾಜ್ಯದಲ್ಲೂ ಹಾಗೆ ಮಾಡಿದ್ರೆ ಒಳ್ಳೆಯದು. ಅದು ಶಿಕ್ಷಣ ಸಚಿವರ ಜೊತೆ ಮಾತಾಡ್ತೀನಿ, ಅವರು ಜೊತೆ ಮಾತಾಡಿದ್ಮೇಲೆ ನಿಮ್ಗೆ ತಿಳಿಸ್ತೀನಿ. ಓಕೆ, ಕ್ಷಮೆ ಕೇಳ್ತೀನಿ. ಅದರಲ್ಲಿ ಅವ್ರು ಹೇಳಿದ್ದಾರೆ ಶಿಕ್ಷಣ ಸಚಿವರ ಜೊತೆಗೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರು ಶಿಕ್ಷಣ ಸಚಿವರು ನಿರ್ಧಾರ ತಗೊಳ್ತಾರೆ ಅಂತ ಹೇಳಿಲ್ಲ. ಸಾರಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಅವ್ರು ಹೇಳಿರುವಂಥದ್ದನ್ನು ಇನ್ನೊಂದು ಸಲ ಹೇಳ್ಬಿಡ್ತೀನಿ. ಶಿಕ್ಷಣ ಸಚಿವರ ಜೊತೆಗೆ ನಾನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಹೇಗಿದೆಯೋ ಆ ರಾಜ್ಯ ಸರ್ಕಾರ ಹಾಗೆ ಪಾಲಿಸಬೇಕು, ನಾನು ಶಿಕ್ಷಣ ಸಚಿವರ ಜೊತೆಗೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆ ವಿಚಾರದಲ್ಲಿ ಮೊದಲು ಬಂದಂಥದ್ದು ಇದು ನನ್ನ ಅಭಿಪ್ರಾಯ ಅನ್ನೋದನ್ನು ಅವ್ರು ಏನು ಹೇಳಲಿಲ್ಲ. ಸೊ ಅದರಲ್ಲಿ ಹೇಳಿರುವಂಥ ವಿಚಾರ ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಓಕೆ.